ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ವರ್ಷ SSLC ಮುಗಿಸಿದವರಿಗೆ ಯಾವ್ಯಾವ ಸ್ಕಾಲರ್ಶಿಪ್ ಬರ್ತಾವೆ ಅಂತೇಳಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಸೊ ನಿಮಗೆ ಇಲ್ಲ ಅಂದ್ರೂ 15ರಿಂದ 20 ತನಕ ಸ್ಕಾಲರ್ಶಿಪ್ ಬರ್ತವೆ. ಸೊ ಮೇನ್ ಇಂಪಾರ್ಟೆಂಟ್ ಆಗಿರೋ ಅಂದರೆ ಫಿಕ್ಸ್ ಬರುವಂಥವು 15 ಸ್ಕಾಲರ್ಶಿಪ್ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಸೊ ಈ ವಿಡಿಯೋ ನೋಡತ್ತೀರಿ ಅಂದ್ರೆ ನಿಮ್ಗೆ 50,000 ರೂಪಾಯಿ ಸ್ಕಾಲರ್ಶಿಪ್ ಫಿಕ್ಸ್ ಅಂತ ಅನ್ಕೊಂಬಿಡಿ. ಸೊ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಯಾರಾದರೂ ವಿಸಿಟ್ ಮಾಡಿ ಅಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುಕಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಮ್ಮ ರಾಜ್ಯದಿಂದ ಕರ್ನಾಟಕದಿಂದ ಯಾವ್ಯಾವ ಸ್ಕಾಲರ್ಶಿಪ್ ಬರ್ತಾವಂತ ಅದನ್ನು ತಿಳಿಸ್ತೀನಿ ನಿಮಗೆ ಮೊದಲನೇದಾಗಿ. ಇನ್ನು ಎರಡನೇದಾಗಿ ಪ್ರೈವೇಟ್ ಸ್ಕಾಲರ್ಶಿಪ್ ಅಂತೇಳಿ ಭಾಳಷ್ಟು ಸ್ಕಾಲರ್ಶಿಪ್ ಬರ್ತವೆ ಮತ್ತು ಸೆಂಟ್ರಲ್ ಸ್ಕಾಲರ್ಶಿಪ್ಗಳು ಭಾಳಷ್ಟು ಸ್ಕಾಲರ್ಶಿಪ್ ಬರ್ತವೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಮೊದಲನೇದಾಗಿ ನಿಮಗೆ ರಾಜ್ಯ ವಿದ್ಯಾರ್ಥಿ ವೇತನ ಅಂತೇಳಿ SSP ಸ್ಕಾಲರ್ಶಿಪ್ ಅಂತೇಳಿ ಇದ್ರ ಹೆಸರು. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಸ್ಟಾರ್ಟ್ ಆದ ತಕ್ಷಣ ನಾನು ಇದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ನೀವು ಫಸ್ಟ್ ಇಯರ್ ಅಡ್ಮಿಷನ್ ಮಾಡ್ತಿರಲ್ಲ, ಸೊ ಅವಾಗ ನಿಮಗೆ ಸ್ಕಾಲರ್ಶಿಪ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಯಾವ್ಯಾವ ಸ್ಟಾರ್ಟ್ ಆಗುತ್ತಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ನೀಡ್ತೀನಿ. ಈ ಒಂದು ಸ್ಕಾಲರ್ಶಿಪ್ಪನ್ನು ಹಾಕಿದರೆ ನಿಮಗೆ 18,000 ಸ್ಕಾಲರ್ಶಿಪ್ ಬರುತ್ತೆ. ಸೊ SSP ಯಾರ್ಯಾರು ಹಾಕಿರ್ತೀರಿ, SSP ಒಂದೇ ಹಾಕಿದ್ರೆ ನಡೆಯಲ್ಲ. SSP ಪ್ಲಸ್ BCM ಹಾಸ್ಟೆಲ್ ಹಾಕಿದಾಗ ಮಾತ್ರ ನಿಮಗೆ 18,000 ತನಕ ಸ್ಕಾಲರ್ಶಿಪ್ ಬರುತ್ತೆ. SSP ಮಾತ್ರ ಹಾಕಿದರೆ 3,000 ಸ್ಕಾಲರ್ಶಿಪ್ ಬರುತ್ತೆ. ಸೊ ಯಾವ್ಯಾವ ರೀತಿಯಾಗಿ ಹಾಕಬೇಕು, ಏನೇನು ಮಾಡ್ಬೇಕಂತೇಳಿ ಈ ಡೀಟೇಲ್ ಆದ ವಿಡಿಯೋನ ಈ ಸ್ಕಾಲರ್ಶಿಪ್ ಸ್ಟಾರ್ಟ್ ಆದ ತಕ್ಷಣ ಮತ್ತೊಮ್ಮೆ ಮಾಡ್ತೀನಿ. ಇನ್ನು ಎರಡನೇ ಸ್ಕಾಲರ್ಶಿಪ್ ಯಾವುದಪ್ಪ ಅಂದರೆ NSP ಸ್ಕಾಲರ್ಶಿಪ್ ಅಂತೇಳಿ. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಹಾಕಿದರೆ ನಿಮಗೆ 12,000 ಸ್ಕಾಲರ್ಶಿಪ್ ಬರುತ್ತೆ. ಈ ಒಂದು ಸ್ಕಾಲರ್ಶಿಪ್ ಮೈನಾರಿಟಿ ಮಾತ್ರ ಬರುತ್ತೆ ಅಂತ ಅನ್ಕೋಬೇಡಿ. ಯಾರು ಚಲೋ ರಿಸಲ್ಟ್ ಮಾಡಿರ್ತೀರಿ ಅಂಥವ್ರಿಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಅದು 10th ಆಗಿರ್ಬೋದು ಅಥವಾ 12th ಕೂಡ ಆಗಿರ್ಬೋದು, ಅಂದರೆ ಮುಗಿಸಿದವ್ರು ಆಗಿರ್ಬೋದು. ಇನ್ನು ಮೂರನೇ ಸ್ಕಾಲರ್ಶಿಪ್ ಯಾವುದಪ್ಪ ಅಂದ್ರೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಕಡೆಯಿಂದ ಬರುವಂಥ ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಅಂತೇಳಿ. ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಅಪ್ಲೈ ಮಾಡಿದರೆ ಪ್ರತಿ ತಿಂಗಳು ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಬಾಯ್ಸ್ಗೂ ಸಪ್ರೇಟ್ ಬರುತ್ತೆ, ಅಂದರೆ ಬಾಯ್ಸ್ಗಿಂತ ಜಾಸ್ತಿ ಗರ್ಲ್ಸ್ಗಳಿಗೆ ಜಾಸ್ತಿ ಬರುತ್ತೆ ಸ್ಕಾಲರ್ಶಿಪ್ಪು. ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಪ್ರತಿ ತಿಂಗಳು ಬರುತ್ತೆ. 1,200 ರೂಪಾಯಿಂದ 1,500 ರೂಪಾಯಿ ತನಕ ಸ್ಕಾಲರ್ಶಿಪ್ ಬರುತ್ತೆ. ಇನ್ನು ನಾಲ್ಕನೇ ಸ್ಕಾಲರ್ಶಿಪ್ ಯಾವುದಪ್ಪ ಅಂದ್ರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್. ಇದೇನು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತೇಳಿ ಸಪ್ರೇಟ್ ಬರಲ್ಲ. ನಿಮ್ಮ ತಂದೆ ಅಥವಾ ತಾಯಿದು ಲೇಬರ್ ಕಾರ್ಡ್ ಇದ್ದರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಈ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರುತ್ತೆ. ಅವರಿಗೆ 10,000ದಿಂದ 25,000 ತನಕ ಸ್ಕಾಲರ್ಶಿಪ್ ಬರುತ್ತೆ. ಲೇಬರ್ ಕಾರ್ಡ್ ಅಂತೇಳಿ ಸಪ್ರೇಟ್ ಆ್ಯಂಡ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದು ಬೇಕಾಗಿಲ್ಲ, ಇದಕ್ಕೆ SSP ಕಡೆಯಿಂದನೇ ಬರುತ್ತೆ. ಇನ್ನು ಐದನೇ ಸ್ಕಾಲರ್ಶಿಪ್ ಯಾವುದಪ್ಪ ಅಂದ್ರೆ ಸಮೀರ್ವಾಡಿ ಸ್ಕಾಲರ್ಶಿಪ್ ಅಂತೇಳಿ. ಸಮೀರ್ವಾಡಿ ಶುಗರ್ ಫ್ಯಾಕ್ಟ್ರಿನವರು ಈ ಒಂದು ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾರೆ. ಇದನ್ನು ಎಲ್ಲರಿಗೂ ಕೂಡ ಈ ಸ್ಕಾಲರ್ಶಿಪ್ ಅಪ್ಲೈ ಆಗಲ್ಲ. ಅಂದರೆ ಈ ಒಂದು ಸಮೀರ್ವಾಡಿ ಫ್ಯಾಕ್ಟ್ರಿ ಇರುತ್ತಲ್ಲ, ಆ ಒಂದು ಫ್ಯಾಕ್ಟ್ರಿಯಿಂದ ಸರೌಂಡಿಂಗಲ್ಲಿ 40 ಕಿಲೋಮೀಟ್ರ್ ಒಳಗೆ ಯಾವ್ಯಾವ ಕಾಲೇಜ್ಗಳು ಇರ್ತಾವಲ್ಲ, ಸೊ ಅಂಥ ಒಂದು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ಪನ್ನು ಪಡಿಬೋದು. ಇನ್ನು ಐದನೇ ಸ್ಕಾಲರ್ಶಿಪ್ ಯಾವುದಪ್ಪ ಅಂದ್ರೆ HDFC ಪರಿವರ್ತನ್ ಸ್ಕಾಲರ್ಶಿಪ್ ಅಂತೇಳಿ. ಸೊ ಈ ಒಂದು ಸ್ಕಾಲರ್ಶಿಪ್ಪಿಂದ ನಾನು 30,000 ಸ್ಕಾಲರ್ಶಿಪ್ಪನ್ನು ಪಡೆದಿದ್ದೀನಿ. ಸೊ ಅದನ್ನು ನಾನು ಪೂರ್ತಿ ಡೀಟೇಲ್ ಆಗಿ ವಿಡಿಯೋ ಮಾಡಿದಾಗ ನಿಮ್ಗೆ ತಿಳಿಸ್ತೀನಿ. ಈ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅವಾಗ ತಿಳಿಸ್ತೀನಿ. 10ನೇ ತರಗತಿ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದರೆ ಇದನ್ನು 18,000 ಸ್ಕಾಲರ್ಶಿಪ್ ಬರುತ್ತೆ ನಿಮಗೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಲಾಸ್ 7 to 12th ವಿದ್ಯಾರ್ಥಿಗಳು ಅಪ್ಲೈ ಮಾಡಿದರೆ 18,000 ಸ್ಕಾಲರ್ಶಿಪ್ ಬರುತ್ತೆ. ಸೊ ಇವು 18,000 ಗ್ಯಾರಂಟಿಯಾಗಿ ಬರುತ್ತೆ. ಮತ್ತು ನೀವೇನಾದರೂ ಡಿಗ್ರಿಗೆ ಹೋದರೆ ಮತ್ತು ಡಿಗ್ರಿಗೂ ಕೂಡ 30,000 ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ಡಿಗ್ರಿ ಮುಗಿಸ್ಕೊಂಡು ಹೈಯರ್ ಡಿಗ್ರಿ ಹೋದರೆ ಅಲ್ಲಿ ಪ್ರತಿ ವರ್ಷ, ಅಂದರೆ ಒಮ್ಮೆ ಸೆಲೆಕ್ಷನ್ ಆದರೆ ಆಯಿತು, ಪ್ರತಿ ವರ್ಷ ಕೂಡ 18,000 ಈ ವರ್ಷ ಬಂದರೆ ಮುಂದಿನ ವರ್ಷ ಕೂಡ 18,000 ಬರುತ್ತೆ. ಸೊ ನೀವೇನಾದರೂ 10th ಮುಗಿಸಿ 11th 12th ಅಪ್ಲೈ ಮಾಡಿದರೆ 11th 18,000, ಸೆಕೆಂಡ್ ಇಯರು 18,000, ಮತ್ತು ಡಿಗ್ರಿಗೆ ಏನಾದರೂ ಅಪ್ಲೈ ಮಾಡಿದರೆ ನೀವು 30 ಅಂತೇಳಿ 90,000 ಸ್ಕಾಲರ್ಶಿಪ್ ಬರುತ್ತೆ. ಸೊ ನಾನು ಡಿಗ್ರಿಗಿದ್ದಾಗ ಅಪ್ಲೈ ಮಾಡಿ 90,000 ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿದ್ದೀನಿ. ಬೇಕಾದರೆ ಈಗಲೇ ನಿಮ್ಗೆ ಮಾಹಿತಿ ಬೇಕಾದರೆ ನಾನು ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅದ್ರ ಬಗ್ಗೆ, ಅದನ್ನು ನೋಡಿ, ಅಥವಾ ಇದು ಸ್ಕಾಲರ್ಶಿಪ್ ಬಂದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು 7ನೇ ಸ್ಕಾಲರ್ಶಿಪ್ ಯಾವುದಪ್ಪ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡುವಂಥ SC/ST ವಿದ್ಯಾರ್ಥಿಗಳಿಗೆ ಕೊಡುವಂಥ ಪ್ರೈಸ್ ಮನಿ ಸ್ಕಾಲರ್ಶಿಪ್ಪು. ಇದರಿಂದ ನಿಮಗೆ 25,000 ತನಕ ಸ್ಕಾಲರ್ಶಿಪ್ ಬರುತ್ತೆ. ಸೊ ಯಾರ್ದು ಚಲೋ ರಿಸಲ್ಟ್ ಇರುತ್ತಲ್ಲ SC/ST ಕ್ಯಾಂಡಿಡೇಟ್ಸ್ದು, ಅಂಥವ್ರು ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡಿಬೋದು.
PM ಯಶಸ್ವಿನಿ ಸ್ಕಾಲರ್ಶಿಪ್ ಅಂತೇಳಿ. ಈ ಒಂದು ಸ್ಕಾಲರ್ಶಿಪ್ಪನ್ನು ಹಾಕಿದರೆ ನಿಮಗೆ ನೀವೇನು ಟ್ಯೂಷನ್ ಫೀಸ್ ಆಯಿತು ಅಥವಾ ನಿಮ್ಮ ಕಾಲೇಜ್ ಫೀಸ್ ಆಯಿತು ಎಷ್ಟನ್ನು ತುಂಬಿರ್ತೀರಿ ಅದರ ಡಬಲ್ ಈ ಸ್ಕಾಲರ್ಶಿಪ್ ಬರುತ್ತೆ. ಸೊ ಇದ್ರ ಬಗ್ಗೆ ಕೂಡ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಇನ್ನು 8ನೇ ಸ್ಕಾಲರ್ಶಿಪ್ ಯಾವುದಪ್ಪ ಅಂದರೆ SBI ಆಶಾ ಸ್ಕಾಲರ್ಶಿಪ್ ಅಂತೇಳಿ. ಈ ಒಂದು ಸ್ಕಾಲರ್ಶಿಪ್ಪನ್ನು ಹಾಕಿದರೆ ನಿಮಗೆ 15,000ದಿಂದ 20 ಲಕ್ಷ ತನಕ ಸ್ಕಾಲರ್ಶಿಪ್ ಬರುತ್ತೆ. 20 ಲಕ್ಷ ಎಂಥವ್ರಿಗೆ ಅಂದರೆ IIT ಇಲ್ಲಿ ಕೊಟ್ಟಿದ್ದಾರೆ ನೋಡಿ, IIT IIM ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರಿಗೆ 20 ಲಕ್ಷ ತನಕ ಸ್ಕಾಲರ್ಶಿಪ್ ಬರುತ್ತೆ. ಕಾಮನ್ ಆಗಿ ನೀವು ಸ್ಕೂಲ್ಸ್ ವಿದ್ಯಾರ್ಥಿಗಳಾಗಿದ್ದರೆ ಅಂದರೆ PUC 10th PUC ಡಿಗ್ರಿ ಇಂಥ ವಿದ್ಯಾರ್ಥಿಗಳಾಗಿದ್ದರೆ 15,000 ಪ್ಲಸ್ ಸ್ಕಾಲರ್ಶಿಪ್ ಬರುತ್ತೆ ನಿಮಗೆ. ಸೊ ಇಷ್ಟು 8 ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಭಾಳಷ್ಟು ಸ್ಕಾಲರ್ಶಿಪ್ಗಳಿದ್ದಾವೆ, ಅವನ್ನ ಪಾರ್ಟ್ 2 ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಎಲ್ಲರೂ ಈ ಒಂದು ವಿಡಿಯೋನ ನಿಮ್ಮ ಸ್ಕೂಲ್ಗಳ ಗ್ರೂಪ್ಗಳಿಗೆ, ಫ್ರೆಂಡ್ಸ್ ಗ್ರೂಪ್ಗಳಿಗಾಗಲಿ ಎಲ್ಲರಿಗೂ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು.